ಈ ರಾಜ್ಯದ ಗೃಹ ಮಂತ್ರಿಗಳು ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರ ಇಲಾಖೆಯ ಅಡಿಯಲ್ಲೇ ಬರುವಂತಹ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ರೆಡ್ ಹ್ಯಾಂಡ್ ಆಗಿ 25 ಲಕ್ಷ ರೂಪಾಯಿ ಹಣದೊಂದಿಗೆ ಇವರ ಕರ್ಮಕಾಂಡ ಬಯಲಾದ ನಂತರವೂ ಕೂಡ ಮಾನ್ಯ ಗೃಹ ಮಂತ್ರಿಗಳಿಗೆ ವಿಚಾರ ಗೊತ್ತಿಲ್ವಾ ಅಂತ ಹೇಳಿ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಬಕಾರಿ ಇಲಾಖೆಯ ಸಚಿವರು ಹಿಂಗೆ ದುಡ್ಡು ಕೇಳಿದ್ರಂತಲ್ಲ ಸರ್, 1.5 ಕೋಟಿ ರೂಪಾಯಿ ಅವ್ರಿಗೆ ಕೊಡ್ಬೇಕಿತ್ತಂತಲ್ಲ ಅಂತೇಳಿ ಎಲ್ಲ ಕೇಳಿದಾಗ ನನಗೆ ವಿಚಾರವೇ ಗೊತ್ತಿಲ್ಲ, ಹಿಂದೆ ಒಂದ್ಸಲ ಆಗಿತ್ತು ಬಟ್ ಆದ್ರೆ ಈಗ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. 25 ಲಕ್ಷ ರೂಪಾಯಿ ಇವರು ಸೀಸ್ ಮಾಡಿದ್ದಾರೆ. 3 ಜನ IAS IPS ಅಧಿಕಾರಿಗಳನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಹೀಗೆಲ್ಲ ಇರುವಾಗ ಹೋಮ್ ಮಿನಿಸ್ಟ್ರಿಗೆ ವಿಚಾರ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ನಗೆಪಾಟಲ್ ಅಂತ ಅನ್ಸುತ್ತೆ. ಮಾನ್ಯ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಏನ್ ಕತೆ ಇದು? ನಿಮ್ಮ ಇಲಾಖೆಯಲ್ಲಿ ಏನ್ ನಡೀತಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅನ್ನೋದಾದ್ರೆ ತಾವು ಈ ರಾಜ್ಯದ ಗೃಹ ಸಚಿವರು, ತಾವು ಆ ಸ್ಥಾನದಲ್ಲಿ ಇದ್ದ ಮೇಲೆ ಆ ಸ್ಥಾನಕ್ಕೆ ಗೌರವ ಕೊಡ್ಬೇಕಲ್ಲ. ಗೃಹ ಇಲಾಖೆಯಲ್ಲಿ ಏನ್ ನಡೀತಿದೆ ಅನ್ನೋದು ತಮಗೆ ಗೊತ್ತಾಗ್ಬೇಕಲ್ಲ. ಹಾಗಾದ್ರೆ ರಿಪಬ್ಲಿಕ್ ಕನ್ನಡ ಕೇಳಿದಂತ ಪ್ರಶ್ನೆಗೆ ಏನ್ ಹೇಳಿದ್ದಾರೆ ಸಾಹೇಬ್ರು, ನೋಡೋಣ ಬನ್ನಿ. ತಿಮ್ಮಾಪುರ ಮೇಲೆ ಆರೋಪ ಬರ್ತಾ ಇದೆ, ನಾನು ಗಮನಿಸಿಲ್ಲ. ಹಿಂದೇನೂ ಕೂಡ ಒಂದ್ಸರಿ ಆ ರೀತಿ ಒಂದು ಹೇಳಿಕೆಗಳು ವಿರೋಧ ಪಕ್ಷದಿಂದ ಬಂದಿತ್ತು, ಆದ್ರೆ ಈಗ ಬಂದಿರೋದನ್ನ ನಾನು ಗಮನಿಸಿಲ್ಲ. ತಿಮ್ಮಾಪುರ ಮೇಲೆ ಆರೋಪ ಬರ್ತಾ ಇದೆ, ನಾನು ಗಮನಿಸಿಲ್ಲ. ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಬಹಳ ಪ್ರಮುಖವಾಗಿ ತಾವು ಹೋಮ್ ಮಿನಿಸ್ಟರ್ನ ಕೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಅವ್ರದೇ ಇಲಾಖೆಯ ಕೆಳಗಡೆ ಲೋಕಾಯುಕ್ತ ಬರುತ್ತೆ, ಏನಿದು ಕತೆ ಬಸವರಾಜ್? ಬಹಳ ಪ್ರಮುಖವಾಗಿ ರಂಜಿತ್, ರಾಜೀವ್ ಗೌಡ ಅವರನ್ನ ಬಂಧಿಸುವಂತ ಕೆಲಸಗಳು ಆಗಬೇಕಾಗಿತ್ತು, ಆದ್ರೆ ಇಲ್ಲಿವರೆಗೂ ಕೂಡ ಆಗಿಲ್ಲ. ಗೊತ್ತಿಲ್ಲ ವಿಚಾರವಾಗಿ ನಾನು ಇನ್ನಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಅನ್ನುವಂತ ಮಾತುಗಳನ್ನ ಗೃಹ ಸಚಿವರು ಹೇಳ್ತಾ ಇದ್ದಾರೆ, ಮತ್ತು ಪೊಲೀಸ್ ಕೂಡ ಅದಕ್ಕೆ ಕೆಲಸ ಮಾಡ್ತಾ ಇದ್ದಾವೆ, ಟೀಮ್ ಈಗಾಗಲೇ ಕಳಿಸಲಾಗಿದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇನ್ನೂವರೆಗೂ ಕೂಡ ಬಂಧನ ಮಾಡದೇ ಇರೋದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಇರತಕ್ಕಂಥದ್ದು, ಅಭ್ಯರ್ಥಿ ಕೂಡ ಆಗಿದ್ದಂತವರು ಕಾಂಗ್ರೆಸ್ ಅಭ್ಯರ್ಥಿ, ಆದ್ರೆ ಬಂಧನ ಮಾಡೋದಕ್ಕೆ ಇಷ್ಟೊಂದು ವಿಳಂಬ ಮಾಡ್ತಾ ಇರೋದು ಅಲ್ಲಿ ಅದೊಂದು ಕಾರಣ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಕೇಳಿ ಬರ್ತಿರ್ತಕ್ಕಂಥ ವಿಚಾರಗಳು. ಇದರ ಜೊತೆಗೆ ಸಚಿವರಾದಂತಹ ಮುನಿಯಪ್ಪ ಅವರು ಕೂಡ ಅವರಿಗೆ ಬೆಂಬಲವಾಗಿ ನಿಂತುಕೊಂಡಿದ್ದಾರೆ ಮತ್ತು ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಇದನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಸಂಧಾನ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ಹೀಗಾಗಿ ಬಂಧನ ಮಾಡೋದಕ್ಕೆ ಈಗಾಗಲೇ ಮೀನಮೇಷವನ್ನ ರಾಜ್ಯ ಸರ್ಕಾರ ಎಣಿಸ್ತಾ ಇದೆ ಮತ್ತು ಗೃಹ ಇಲಾಖೆ ಕೂಡ ಎಣಿಸ್ತಾ ಇದೆ ಅನ್ನುವಂಥದ್ದು, ಮತ್ತು ಸರ್ಕಾರಕ್ಕೆ ಮುಜುಗರ ಆಗುತ್ತೆ, ಪಕ್ಷಕ್ಕೆ ಮುಜುಗರ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ರಾಜೀವ್ ಗೌಡ ಅವರಿಗೆ ರಕ್ಷಣೆ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇರೋದ್ರಿಂದ ಸಹಜವಾಗಿ ರಾಜೀವ್ ಗೌಡ ಅವರ ಬಂಧನ ಆಗಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೂ ಬಂಧನ ಆಗದೇ ಇರುವುದು ರಾಜ್ಯ ಸರ್ಕಾರದ ಮೇಲೆ ಆಕ್ರೋಶವನ್ನ ವಿರೋಧ ಪಕ್ಷಗಳು ಸೇರಿದಂತೆ ಸಾರ್ವಜನಿಕರು ಹೊರ ಹಾಕ್ತಾ ಇರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಈ ರಾಜ್ಯದ ಗೃಹ ಮಂತ್ರಿಗಳು ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರ ಇಲಾಖೆಯ ಅಡಿಯಲ್ಲೇ ಬರುವಂತಹ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ರೆಡ್ ಹ್ಯಾಂಡ್ ಆಗಿ 25 ಲಕ್ಷ ರೂಪಾಯಿ ಹಣದೊಂದಿಗೆ ಇವರ ಕರ್ಮಕಾಂಡ ಬಯಲಾದ ನಂತರವೂ ಕೂಡ ಮಾನ್ಯ ಗೃಹ ಮಂತ್ರಿಗಳಿಗೆ ವಿಚಾರ ಗೊತ್ತಿಲ್ವಾ ಅಂತ ಹೇಳಿ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಬಕಾರಿ ಇಲಾಖೆಯ ಸಚಿವರು ಹಿಂಗೆ ದುಡ್ಡು ಕೇಳಿದ್ರಂತಲ್ಲ ಸರ್, 1.5 ಕೋಟಿ ರೂಪಾಯಿ ಅವ್ರಿಗೆ ಕೊಡ್ಬೇಕಿತ್ತಂತಲ್ಲ ಅಂತೇಳಿ ಎಲ್ಲ ಕೇಳಿದಾಗ ನನಗೆ ವಿಚಾರವೇ ಗೊತ್ತಿಲ್ಲ, ಹಿಂದೆ ಒಂದ್ಸಲ ಆಗಿತ್ತು ಬಟ್ ಆದ್ರೆ ಈಗ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. 25 ಲಕ್ಷ ರೂಪಾಯಿ ಇವರು ಸೀಸ್ ಮಾಡಿದ್ದಾರೆ. 3 ಜನ IAS IPS ಅಧಿಕಾರಿಗಳನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಹೀಗೆಲ್ಲ ಇರುವಾಗ ಹೋಮ್ ಮಿನಿಸ್ಟ್ರಿಗೆ ವಿಚಾರ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ನಗೆಪಾಟಲ್ ಅಂತ ಅನ್ಸುತ್ತೆ. ಮಾನ್ಯ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಏನ್ ಕತೆ ಇದು? ನಿಮ್ಮ ಇಲಾಖೆಯಲ್ಲಿ ಏನ್ ನಡೀತಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅನ್ನೋದಾದ್ರೆ ತಾವು ಈ ರಾಜ್ಯದ ಗೃಹ ಸಚಿವರು, ತಾವು ಆ ಸ್ಥಾನದಲ್ಲಿ ಇದ್ದ ಮೇಲೆ ಆ ಸ್ಥಾನಕ್ಕೆ ಗೌರವ ಕೊಡ್ಬೇಕಲ್ಲ. ಗೃಹ ಇಲಾಖೆಯಲ್ಲಿ ಏನ್ ನಡೀತಿದೆ ಅನ್ನೋದು ತಮಗೆ ಗೊತ್ತಾಗ್ಬೇಕಲ್ಲ. ಹಾಗಾದ್ರೆ ರಿಪಬ್ಲಿಕ್ ಕನ್ನಡ ಕೇಳಿದಂತ ಪ್ರಶ್ನೆಗೆ ಏನ್ ಹೇಳಿದ್ದಾರೆ ಸಾಹೇಬ್ರು, ನೋಡೋಣ ಬನ್ನಿ. ತಿಮ್ಮಾಪುರ ಮೇಲೆ ಆರೋಪ ಬರ್ತಾ ಇದೆ, ನಾನು ಗಮನಿಸಿಲ್ಲ. ಹಿಂದೇನೂ ಕೂಡ ಒಂದ್ಸರಿ
ಆ ರೀತಿ ಒಂದು ಹೇಳಿಕೆಗಳು ವಿರೋಧ ಪಕ್ಷದಿಂದ ಬಂದಿತ್ತು. ಆದರೆ ಈಗ ಬಂದಿರೋದನ್ನ ನಾನು ಗಮನಿಸಿಲ್ಲ. ತಿಮ್ಮಾಪುರ ಮೇಲೆ ಆರೋಪ ಬರ್ತಾ ಇದೆ ನಾನು ಗಮನಿಸಿಲ್ಲ. ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಬಹಳ ಪ್ರಮುಖವಾಗಿ ತಾವು ಹೋಮ್ ಮಿನಿಸ್ಟರ್ನ ಕೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಅವ್ರದೇ ಇಲಾಖೆಯ ಕೆಳಗಡೆ ಲೋಕಾಯುಕ್ತ ಬರುತ್ತೆ, ಏನಿದು ಕತೆ ಬಸವರಾಜ್? ಬಹಳ ಪ್ರಮುಖವಾಗಿ ರಂಜಿತ್, ರಾಜೀವ್ ಗೌಡ ಅವರನ್ನ ಬಂಧಿಸುವಂತ ಕೆಲಸಗಳು ಆಗಬೇಕಾಗಿತ್ತು, ಆದ್ರೆ ಇಲ್ಲಿವರೆಗೂ ಕೂಡ ಆಗಿಲ್ಲ. ಗೊತ್ತಿಲ್ಲದ ವಿಚಾರವಾಗಿ ನಾನು ಇನ್ನಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಅನ್ನುವಂತ ಮಾತುಗಳನ್ನ ಗೃಹ ಸಚಿವರು ಹೇಳ್ತಾ ಇದ್ದಾರೆ, ಮತ್ತು ಪೊಲೀಸ್ ಕೂಡ ಅದಕ್ಕೆ ಕೆಲಸ ಮಾಡ್ತಾ ಇದ್ದಾವೆ, ಟೀಮ್ ಈಗಾಗಲೇ ಕಳಿಸಲಾಗಿದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇನ್ನೂವರೆಗೂ ಕೂಡ ಬಂಧನ ಮಾಡದೇ ಇರೋದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಇರತಕ್ಕಂಥದ್ದು, ಅಭ್ಯರ್ಥಿ ಕೂಡ ಆಗಿದ್ದಂತವರು ಕಾಂಗ್ರೆಸ್ ಅಭ್ಯರ್ಥಿ, ಆದ್ರೆ ಬಂಧನ ಮಾಡೋದಕ್ಕೆ ಇಷ್ಟೊಂದು ವಿಳಂಬ ಮಾಡ್ತಾ ಇರೋದು ಅಲ್ಲಿ ಅದೊಂದು ಕಾರಣ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಕೇಳಿ ಬರ್ತಿರ್ತಕ್ಕಂಥ ವಿಚಾರಗಳು. ಇದರ ಜೊತೆಗೆ ಸಚಿವರಾದಂತಹ ಮುನಿಯಪ್ಪ ಅವರು ಕೂಡ ಅವರಿಗೆ ಬೆಂಬಲವಾಗಿ ನಿಂತುಕೊಂಡಿದ್ದಾರೆ ಮತ್ತು ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಇದನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಸಂಧಾನ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ಹೀಗಾಗಿ ಬಂಧನ ಮಾಡೋದಕ್ಕೆ ಈಗಾಗಲೇ ಮೀನಮೇಷವನ್ನ ರಾಜ್ಯ ಸರ್ಕಾರ ಎನ್ನಿಸ್ತಾ ಇದೆ ಮತ್ತು ಗೃಹ ಇಲಾಖೆ ಕೂಡ ಎನ್ನಿಸ್ತಾ ಇದೆ ಅನ್ನುವಂಥದ್ದು, ಮತ್ತು ಸರ್ಕಾರಕ್ಕೆ ಮುಜುಗರ ಆಗುತ್ತೆ, ಪಕ್ಷಕ್ಕೆ ಮುಜುಗರ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ರಾಜೀವ್ ಗೌಡ ಅವರಿಗೆ ರಕ್ಷಣೆ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇರೋದ್ರಿಂದ ಸಹಜವಾಗಿ ರಾಜೀವ್ ಗೌಡ ಅವರ ಬಂಧನ ಆಗಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೂ ಬಂಧನ ಆಗದೆ ಇರುವುದು ರಾಜ್ಯ ಸರ್ಕಾರದ ಮೇಲೆ ಆಕ್ರೋಶವನ್ನ ವಿರೋಧ ಪಕ್ಷಗಳು ಸೇರಿದಂತೆ ಸಾರ್ವಜನಿಕರು ಹೊರ ಹಾಕ್ತಾ ಇರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಈ ರಾಜ್ಯದ ಗೃಹ ಮಂತ್ರಿಗಳು ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಅವರ ಇಲಾಖೆಯ ಅಡಿಯಲ್ಲೇ ಬರುವಂತಹ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ರೆಡ್ ಹ್ಯಾಂಡ್ ಆಗಿ 25 ಲಕ್ಷ ರೂಪಾಯಿ ಹಣದೊಂದಿಗೆ ಇವರ ಕರ್ಮಕಾಂಡ ಬಯಲಾದ ನಂತರವೂ ಕೂಡ ಮಾನ್ಯ ಗೃಹ ಮಂತ್ರಿಗಳಿಗೆ ವಿಚಾರ ಗೊತ್ತಿಲ್ವಾ ಅಂತ ಹೇಳಿ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಬಕಾರಿ ಇಲಾಖೆಯ ಸಚಿವರು ಹಿಂಗೆ ದುಡ್ಡು ಕೇಳಿದ್ರಂತಲ್ಲ ಸರ್, 1.5 ಕೋಟಿ ರೂಪಾಯಿ ಅವ್ರಿಗೆ ಕೊಡ್ಬೇಕಿತ್ತಂತಲ್ಲ ಅಂತೇಳಿ ಎಲ್ಲ ಕೇಳಿದಾಗ ನನಗೆ ವಿಚಾರವೇ ಗೊತ್ತಿಲ್ಲ, ಹಿಂದೆ ಒಂದ್ಸಲ ಆಗಿತ್ತು ಬಟ್ ಆದ್ರೆ ಈಗ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. 25 ಲಕ್ಷ ರೂಪಾಯಿ ಇವರು ಸೀಸ್ ಮಾಡಿದ್ದಾರೆ. 3 ಜನ IAS IPS ಅಧಿಕಾರಿಗಳನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಹೀಗೆಲ್ಲ ಇರುವಾಗ ಹೋಮ್ ಮಿನಿಸ್ಟ್ರಿಗೆ ವಿಚಾರ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ನಗೆಪಾಟಲ್ಲಿ ಅಂತ ಅನ್ಸುತ್ತೆ. ಮಾನ್ಯ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಏನ್ ಕತೆ ಇದು? ನಿಮ್ಮ ಇಲಾಖೆಯಲ್ಲಿ ಏನ್ ನಡೀತಿದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅನ್ನೋದಾದ್ರೆ, ತಾವು ಈ ರಾಜ್ಯದ ಗೃಹ ಸಚಿವರು, ತಾವು ಆ ಸ್ಥಾನದಲ್ಲಿ ಇದ್ದ ಮೇಲೆ ಆ ಸ್ಥಾನಕ್ಕೆ ಗೌರವ ಕೊಡ್ಬೇಕಲ್ಲ. ಗೃಹ ಇಲಾಖೆಯಲ್ಲಿ ಏನ್ ನಡೀತಿದೆ ಅನ್ನೋದು ನಮಗೆ ಗೊತ್ತಾಗ್ಬೇಕಲ್ಲ. ಹಾಗಾದ್ರೆ ರಿಪಬ್ಲಿಕ್ ಕನ್ನಡ ಕೇಳಿದಂತ ಪ್ರಶ್ನೆಗೆ ಏನ್ ಹೇಳಿದ್ದಾರೆ ಸಾಹೇಬ್ರು, ನೋಡೋಣ ಬನ್ನಿ. ತಿಮ್ಮಾಪುರ ಮೇಲೆ ಆರೋಪ ಬರ್ತಾ ಇದೆ, ನಾನು ಗಮನಿಸಿಲ್ಲ. ಹಿಂದೆನೂ ಕೂಡ ಒಂದ್ಸರಿ ಆ ರೀತಿ ಒಂದು ಹೇಳಿಕೆಗಳು ವಿರೋಧ ಪಕ್ಷದಿಂದ ಬಂದಿತ್ತು. ಆದರೆ ಈಗ ಬಂದಿರೋದನ್ನ ನಾನು ಗಮನಿಸಿಲ್ಲ. ತಿಮ್ಮಾಪುರ ಮೇಲೆ ಆರೋಪ ಬರ್ತಾ ಇದೆ, ನಾನು ಗಮನಿಸಿಲ್ಲ. ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಬಹಳ ಪ್ರಮುಖವಾಗಿ ತಾವು ಹೋಮ್ ಮಿನಿಸ್ಟರ್ನ ಕೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಅವ್ರದೇ ಇಲಾಖೆಯ ಕೆಳಗಡೆ ಲೋಕಾಯುಕ್ತ ಬರುತ್ತೆ, ಏನಿದು ಕತೆ ಬಸವರಾಜ್? ಬಹಳ ಪ್ರಮುಖವಾಗಿ ರಂಜಿತ್, ರಾಜೀವ್ ಗೌಡ ಅವರನ್ನ ಬಂಧಿಸುವಂತ ಕೆಲಸಗಳು ಆಗಬೇಕಾಗಿತ್ತು, ಆದ್ರೆ ಇಲ್ಲಿವರೆಗೂ ಕೂಡ ಆಗಿಲ್ಲ. ಗೊತ್ತಿಲ್ಲದ ವಿಚಾರವಾಗಿ ನಾನು ಇನ್ನಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಅನ್ನುವಂತ ಮಾತುಗಳನ್ನ ಗೃಹ ಸಚಿವರು ಹೇಳ್ತಾ ಇದ್ದಾರೆ, ಮತ್ತು ಪೊಲೀಸ್ ಕೂಡ ಅದಕ್ಕೆ ಕೆಲಸ ಮಾಡ್ತಾ ಇದ್ದಾವೆ, ಟೀಮ್ ಈಗಾಗಲೇ ಕಳಿಸಲಾಗಿದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇನ್ನೂವರೆಗೂ ಕೂಡ ಬಂಧನ ಮಾಡದೇ ಇರೋದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಇರತಕ್ಕಂಥದ್ದು, ಅಭ್ಯರ್ಥಿ ಕೂಡ ಆಗಿದ್ದಂತವರು ಕಾಂಗ್ರೆಸ್ ಅಭ್ಯರ್ಥಿ, ಆದ್ರೆ ಬಂಧನ ಮಾಡೋದಕ್ಕೆ ಇಷ್ಟೊಂದು ವಿಳಂಬ ಮಾಡ್ತಾ ಇರೋದು ಅಲ್ಲಿ ಅದೊಂದು ಕಾರಣ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಕೇಳಿ ಬರ್ತಿರ್ತಕ್ಕಂಥ
ಇರ್ತಕ್ಕಂಥ ವಿಚಾರಗಳು. ಇದರ ಜೊತೆಗೆ ಸಚಿವರಾದಂತಹ ಮುನಿಯಪ್ಪ ಅವರು ಕೂಡ ಅವರಿಗೆ ಬೆಂಬಲವಾಗಿ ನಿಂತುಕೊಂಡಿದ್ದಾರೆ ಮತ್ತು ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಇದನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಸಂಧಾನ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ಹೀಗಾಗಿ ಬಂಧನ ಮಾಡೋದಕ್ಕೆ ಈಗಾಗಲೇ ಮೀನಮೇಷವನ್ನ ರಾಜ್ಯ ಸರ್ಕಾರ ಎನ್ನಿಸ್ತಾ ಇದೆ ಮತ್ತು ಗೃಹ ಇಲಾಖೆ ಕೂಡ ಎನ್ನಿಸ್ತಾ ಇದೆ ಅನ್ನುವಂಥದ್ದು ಮತ್ತು ಸರ್ಕಾರಕ್ಕೆ ಮುಜುಗರ ಆಗುತ್ತೆ, ಪಕ್ಷಕ್ಕೆ ಮುಜುಗರ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ರಾಜೀವ್ ಗೌಡ ಅವರಿಗೆ ರಕ್ಷಣೆ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇರೋದ್ರಿಂದ ಸಹಜವಾಗಿ ರಾಜೀವ್ ಗೌಡ ಅವರು ಬಂಧನ ಆಗಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೂ ಬಂಧನ ಆಗದೇ ಇರುವುದು ರಾಜ್ಯ ಸರ್ಕಾರದ ಮೇಲೆ ಆಕ್ರೋಶವನ್ನ ವಿರೋಧ ಪಕ್ಷಗಳು ಸೇರಿದಂತೆ ಸಾರ್ವಜನಿಕರು ಹೊರ ಹಾಕ್ತಾ ಇರ್ತಕ್ಕಂಥದ್ದು. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.